ನೀನು? ನಿನಗೋಸ್ಕರ ಎಷ್ಟು ವೇಟ್ ಮಾಡ್ತಿದ್ದೀನಿ ನಾನು. ನನ್ನ ಮಾತೇ ಕೇಳಿಸ್ತಿಲ್ವಲ್ಲ. ನಿನಗೋಸ್ಕರ ಇಷ್ಟು ದಿವಸಗಳಿಂದ ಕಾಯ್ತಾ ಇದ್ದೀನಿ. ಇವತ್ತು ನೀನು ಊರಿಗೆ ಬರ್ತೀಯ ಅಂತ ತಕ್ಷಣ ಎಲ್ಲ ಕೆಲಸ ಬೇಗ ಮುಗಿಸಿ ನಿನಗೋಸ್ಕರ ಬಂದ್ಬಿಟ್ಟೆ. ಅರೆ ಕ್ಷಣ ಕೂಡ ನೀನು ಬಿಟ್ಟು ನಾನು ಇರೋದೇ ಇಲ್ಲ. ನೀನು ಇಲ್ಲದೆ ಇದ್ರೆ ನನ್ನ ಉಸಿರು ನಿಂತು ಹೋಗುತ್ತೆ. ಪ್ರೇಮ್, ಬೇಗ ಬಾ ಪ್ರೇಮ್, ಬೇಗ ಬಾ. ಯಾಕೆ ಯಾಕೆ ಈ ತರ ಮಾಡ್ತಾ ಇದೀಯಾ? ಹೆಣ್ಣು ಅಂದ ತಕ್ಷಣ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದಿರಬೇಕು. ಅದೆಲ್ಲ ಬಿಟ್ಟು ನೀನು ಈ ತರ ಮಾಡ್ತಾ ಇದೀಯಾ? ಛೇ, ನಾಚಿಗೇಡು, ನಾಚಿಗೇಡು. ಏನಾಗಿದೆ ನಿನಗೆ? ಇದು ನೀನು ಆಡ್ತಾ ಇರೋ ಮಾತುಗಳು. ಯಾಕೆ ಹೀಗೆ ಮಾತಾಡ್ತಿದ್ಯಾ ಪ್ರೇಮ್? ಸದಾ ನನ್ನ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ದ ನೀನು. ಇವತ್ತು ನಿನ್ನ ಪ್ರೇಮಿನ ದೂರ ಹೇಳ್ತಾ ಇದೀಯಾ. ಏನ್ ಪ್ರೇಮ್ ಇದೆಲ್ಲ? ಮಾತಾಡು ಪ್ರೇಮ್, ಮಾತಾಡು. ನೀನು ಹೇಳಿದ ಪ್ರಕಾರನೇ ನಾನು ಒಂದು ಒಳ್ಳೆ ಕಂಪನಿಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಕೈ ತುಂಬಾ ಸಂಪಾದನೆ ಕೂಡ ಮಾಡ್ತಾ ಇದ್ದೀನಿ ಪ್ರೇಮ್. ಇನ್ ಮುಂದೆ ಸಂಪಾದನೆಯಿಂದ ನೆಮ್ಮದಿಯಿಂದ ಜೀವನ ಸಾಗಿಸೋಣ ಅಂತ ಅನ್ಕೊಂಡಿದ್ದೆ. ಬಾ ಪ್ರೇಮ್, ನಿಮ್ಮಿಬ್ಬರ ಆದೇಶದಂತೆ ನಾವಿಬ್ರು ಪ್ರೀತಿಯಿಂದ ಸತಿಪತಿಗಳಾಗಿ ಜೀವನ ಸಾಗಿಸೋಣ ಪ್ರೇಮ್. ಸತಿಪತಿ? ಅದು ಈ ಪ್ರೇಮ್ ನೋಡನೆ. ಸುಮಾ, ನೀನೇನಾದರೂ ಹಗಲು ಕನಸು ಕಾಣ್ತಾ ಇದೀಯಾ? ಈ ಪ್ರೇಮ್ನಿಗೆ ಬೇಕು ಹಣ, ಒಡವೆ, ಐಶ್ವರ್ಯ, ಐಷಾರಾಮಿ ಜೀವನ. ನಿನ್ನಂತ ಅನಾಥಳನ್ನು ಕಟ್ಟಿಕೊಂಡರೆ ನನಗೆ ಎಲ್ಲಿಂದ ಬರಬೇಕು ಸಂಪತ್ತು? ನನ್ನನ್ನು ಮರೆತು ಬಿಡು. ನೀನೇ ನನ್ನ ಜೀವ, ನೀನೇ ನನ್ನ ಉಸಿರು, ನೀನೇ ನನ್ನ ಸರ್ವಸ್ವ ಅಂತ ಮಾತು ಕೊಟ್ಟಿದ್ದು ನೀನೇ ತಾನೇ. ಇಲ್ಲ, ನೀನು ಮಾಡ್ತಾ ಇದ್ದ ಮಾತನ್ನ ಕೇಳಲಾರೆ. ಹೀಗೆಲ್ಲ ಹೇಳಿ ನನ್ನ ಮನಸ್ಸಿನ ಆಸೆ ಕಳಿಸ್ಬೇಡ. ನನಗೆ ಮರ್ಬೇಕಾ? ಇದು ಮಾತ್ರ ಸಾಧ್ಯ ಇಲ್ಲ ಪ್ರೇಮ್. ಇಲ್ಲ, ಹೀಗಾದ್ರೆ ನನ್ನ ಮನಸ್ಸಲ್ಲಿ ತುಂಬಿಕೊಂಡೋಗಿದ್ಯಾ. ನಿನಗೆ ಒಂದು ಒಳ್ಳೆ ಸ್ಥಾನ ಕೊಟ್ಬಿಟ್ಟಿದ್ದೀನಿ ಪ್ರೇಮ್. ಆದ್ರೆ ನನ್ನ ಮನಸ್ಸು ಹಾಗಿಲ್ಲವಲ್ಲ ಸುಮಾ. ನಿನ್ನನ್ನು ನಾನು ಪ್ರೀತಿ ಮಾಡಿದ್ದು ಕೇವಲ ಗೆಳೆಯರೊಂದಿಗೆ ಮಾಡಿದ ಚಾಲೆಂಜಿಗೋಸ್ಕರ. ಆ ಚಾಲೆಂಜ್ ಅನ್ನು ನಾನು ಗೆದ್ದು ಬಿಟ್ಟೆ. ನೀನೇ ತಾನೇ ರೂಪವತಿ, ಶೀಲವತಿ, ಗುಣವತಿ ಅಂತ ತುಂಬಾ ಅಹಂಕಾರ ಪಡುತ್ತಿದೆ ಅಲ್ವಾ? ಈಗ ನೋಡು, ನಿನ್ನ ಅಹಂಕಾರದ ಅಧೋಗತಿ ಮಾಡಿದ ಈ ಪ್ರೇಮ್. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಕೇಳಿಸ್ಕೋ. ನನಗೆ ಬೇಕು ಹಣ, ಅಂತಸ್ತು, ಐಷಾರಾಮಿ ಜೀವನ. ಈ ನನ್ನ ಕನಸು ನನಸಾಗಬೇಕೆಂದರೆ ನಾನು ಶ್ರೀಮಂತ ಹುಡುಗಿಯನ್ನು ಮದುವೆ ಆಗಬೇಕು, ನಿನ್ನಂತ ಅನಾಥಳನಲ್ಲ. ನಿನ್ನ ಮಾತನಾಡ್ತಾ ಈಗ ಅರ್ಥ ಆಯ್ತು. ನಿನ್ನ ಮನಸ್ಸು ಕೆಟ್ಟ ಕಠೋರ ಅಂತ. ಕೇವಲ ಚಾಲೆಂಜ್ಗೋಸ್ಕರ ನನ್ನನ್ನ ಪ್ರೀತಿಸಿ ಪ್ರೀತಿಯ ನಾಟಕ ಆಡಿ ಹುಚ್ಚಿಡಿಸಿ ನಿಜವಾಗಿಯೂ ಮೋಸ್ಕರ ಮೋಸ್ಕರ ನೀನು. ಹೆಣ್ಣು ಅಂದ್ರೆ ಏನು ಅಂದ್ಕೊಂಡಿದ್ಯಾ ನೀನು? ನೀನು ಆಡಿಸ್ದಾಗಿ ಆಡುವ ಗೊಂಬೆ ಅಂತ ಅಂದ್ಕೊಂಡಿದ್ಯೇನೋ? ಇಲ್ಲ, ಸುಮಾ, ನೀನು ಏನು ಹೇಳು, ಐ ಡೋಂಟ್ ಕೇರ್. ಸುಮಾ,
ನಿನ್ನನ್ನು ನನ್ನ ಮರಳು ಪ್ರೇಮದ ಪಾಶದಲ್ಲಿ ಸಿಲುಕಿಸಿ ನರಳುವಂತೆ ಮಾಡಿದ ಈ ಪ್ರೇಮ್ ಹೇಗಿದೆ? ಈ ಪ್ರೇಮ್ ಮಾಡಿದ ಪ್ರೀತಿಯ ನಾಟಕ. ಹೇಳು ಸುಮಾ, ನಿನಗೆ ಏನು ಕಾಣಿಕೆ ಕೊಡಲಿ ಹೇಳು. ಹೋಗಿ ಹೋಗಿ ನಿನ್ನ ತಂದೆ ಮನಸ್ಸು ಕೊಟ್ಟಲ್ಲೋ ನಾನು. ಪ್ರೇಮದ ಪಾಶದಲ್ಲಿ ನನ್ನನ್ನ ಸಿಲುಕಿಸಿ ನೀನು ಖುಷಿ ಪಡ್ತಾ ಇದೀಯಾ? ಹಾಗಾದ್ರೆ ನಂದು ಒಂದು ಚಾಲೆಂಜ್ ಕೇಳಿಸ್ಕೊ ನೀನು. ಮುಂದೊಂದು ದಿನ ನಿನಗೆ ನಿಜವಾದ ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು ಅಂತ ನಾನು ನಾನು ತೋರಿಸ್ತೇನೆ. ಆ ಪ್ರೀತಿಲಿ ಬಿದ್ದು ನೀವಿಲ್ಲ ಅಂತ ಒದ್ದಾಡಬೇಕು. ನಿಜವಾದ ಪ್ರೀತಿ ದರ್ಶನವನ್ನ ನಾನು ಮಾಡಿಸ್ತೀನಿ. It is my challenge. Goodbye. ಸುಮಾ, ಸುಮಾ, ನನ್ನ ಮನಸ್ಸನ್ನು ತುಂಬಾ ನೀನೇ ತುಂಬಿಕೊಂಡಿರುವೆ. ಆದರೆ ಆ ವಿಧಿ ನಮ್ಮನ್ನು ದೂರ ಮಾಡಿಬಿಟ್ಟ. ಈ ಜೀವನ ತಪೋ